ನಮಸ್ಕಾರ. ನಮ್ಮ ಟಿವಿ ಅರ್ಪಿಸುವ ನೋಡಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ. ವಾರದಿಂದ ವಾರಕ್ಕೆ ಹೊಸ ಧಾರ್ಮಿಕ ಕ್ಷೇತ್ರಗಳು, ಹೊಸ ಪ್ರಾರ್ಥನಾ ಕ್ಷೇತ್ರಗಳು, ಹೊಸ ಹೊಸ ಪರಂಪರೆಯ ತಾಣಗಳ ಪರಿಚಯದ ಮಾಲಿಕೆ ನೋಡಬನ್ನಿ. ನೋಡಬನ್ನಿ ಮಾಲಿಕೆಯಲ್ಲಿ ನಾವು ಈ ದಿನ ಬಂದಿದ್ದೇವೆ ಸುರಗಿರಿಗೆ. ಅನೇಕ ಮಂದಿ ತಿಳಿದಿರ್ಬೋದು, ಇನ್ನು ಕೆಲವರಿಗೆ ಈ ಹೆಸರೇ ಆಕರ್ಷಕ ಅನಿಸಬಹುದು. ಸುರಗಿರಿ, ಸುರರು, ದೇವತೆಗಳು ತಮ್ಮ ಆನಂದಾನುಭೂತಿಯನ್ನು ಕೊಡುವಂತಹ ಗಿರಿ. ಸುರರು ಅಂದರೆ ದೇವತೆಗಳು, ಗಿರಿ ಅಂದರೆ ಬೆಟ್ಟ. ಸುರಗಿರಿ, ಸುರರು ಬಂದು ಇಲ್ಲಿ ದೇವರ ಸೇವೆಯನ್ನು ಮಾಡುವಂತಹ ಗಿರಿ ಇದು ಸುರಗಿರಿ. ಹೆಸರಿಗೆ ತಕ್ಕಂತೆ ಈ ಸುರಗಿರಿ ವಿಶಾಲವಾದ ನಿಸರ್ಗದ ಮಡಿಲಿನಲ್ಲಿ ಇರುವಂತಹ ತಾಣ. ಎಲ್ಲಿ ನೋಡಿದರಲ್ಲಿ ಹಸಿರು. ಕ್ಷೇತ್ರದ ಎದುರುಗಡೆಗೆ ಬೃಹದಾಕಾರದ ವೃಕ್ಷಗಳು, ಅಶ್ವತ್ಥ ವೃಕ್ಷ, ಎದುರಿನಲ್ಲಿ ಸಮೃದ್ಧ ಫಲವನ್ನು ಕೊಡುವಂತಹ ಪೈರು ಪಚ್ಚೆ ನಳನಳಿಸುವಂತಹ ಜಾಗ. ಎಲ್ಲಿ ನೋಡಿದರಲ್ಲಿ ನೀರ ಸೆಲೆ, ಎಲ್ಲಿ ನೋಡಿದರಲ್ಲಿ ಸೌಂದರ್ಯದ ನೆಲೆಬೀಡು, ಎಲ್ಲಿ ಕೇಳಿದರಲ್ಲಿ ಹಕ್ಕಿಗಳ ಉಲಿತ. ಅಂತಹ ಅಪೂರ್ವ ತಾಣ ಈ ಸುರಗಿರಿ. ಎಲ್ಲಿದೆ ಈ ಸುರಗಿರಿ ಆತ್ಮೀಯರೇ? ನಮ್ಮ ನಡುವೇ ಇದೆ ಈ ಸುರಗಿರಿ. ಇದು ಮಂಗಳೂರಿನಿಂದ ಹಳೆಯಂಗಡಿಗೆ ಬಂದು ಹಳೆಯಂಗಡಿಯಿಂದ ಕಿನ್ನಿಗೋಳಿಗೆ ಬರುವ ದಾರಿಯಲ್ಲಿ ಪಕ್ಷಿಕೆರೆ, ತಮಗೆ ಗೊತ್ತು, ಹೆಸರೇ ಅದು ಸೂಚಿಸುವಂತೆ ನಿಸರ್ಗಕ್ಕೆ ಸಂಬಂಧಪಟ್ಟ ಹೆಸರು. ಪಕ್ಷಿಕೆರೆಯಿಂದ, ಪಕ್ಷಿಕೆರೆ ವೃತ್ತದಲ್ಲಿ ಮಂಗಳೂರಿನಿಂದ ಬರುವಾಗ ಹಳೆಯಂಗಡಿಗಾಗಿ ಬಲಬದಿಯಲ್ಲಿ ಸುಮಾರು 2.5 ಕಿಲೋಮೀಟರ್ಗಳ ಅಂತರದಲ್ಲಿದೆ ಸುರಗಿರಿಯ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ. ಅನಾದಿ ಕಾಲದಿಂದ ಈ ಪ್ರದೇಶಕ್ಕೆ ದೇವಂದಬೆಟ್ಟು ಎಂಬುದಾಗಿ ಹೆಸರಿತ್ತು. ಪೂಜ್ಯ ಪೇಜಾವರ ಮಠಾಧೀಶರು ಈ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿಯ ಸೌಂದರ್ಯವನ್ನು ನೋಡಿ ದೇವಂದಬೆಟ್ಟು ಎಂಬ ಹೆಸರನ್ನು ಕೇಳಿ ಇಲ್ಲಿಗೆ ಸುರಗಿರಿ ಎಂಬ ನಾಮಕರಣವನ್ನು ಮಾಡಿದರು. ಬಹಳ ಅನ್ವರ್ಥವಾಗಿದೆ. ಅಂತಹ ಸುರಗಿರಿಯಲ್ಲಿ ಶ್ರೀ ಮಹಾಲಿಂಗೇಶ್ವರ ವಿರಾಜಮಾನವಾಗಿದ್ದಾನೆ. ಅತ್ತೂರು, ಕೆಮ್ರಾಲು, ಕಿಲೆಂಜೂರು ಈ 3 ಊರುಗಳ ಅಧಿದೇವತೆಯಾಗಿ ಮಹಾಲಿಂಗೇಶ್ವರ ಭಕ್ತಾದಿಗಳನ್ನು ಹರಸಿಕೊಂಡು ಬಂದಿದ್ದಾನೆ. ಅಂತಹ ಕ್ಷೇತ್ರಕ್ಕೆ ನಾವು ಈ ದಿನ ಬಂದಿದ್ದೇವೆ. ಕ್ಷೇತ್ರ ಒಂದು ವಿಶೇಷವಾದ ಹಿನ್ನೆಲೆಯನ್ನು ಹೊಂದಿದೆ. ಪ್ರಾಯ ಹಲವು 100 ವರ್ಷಗಳ ಹಿಂದೆ, ಲಿಖಿತವಾದ ದಾಖಲೆಗಳು ದೊರೆಯದಿದ್ದರೂ ಹಲವು 100 ವರ್ಷಗಳ ಹಿಂದೆ ಇದು ಬಹಳ ದೊಡ್ಡ ಕ್ಷೇತ್ರವಾಗಿ ಪ್ರಸಿದ್ಧವಾಗಿತ್ತು. ಕಾಲಾನುಕಾಲಕ್ಕೆ ಇಲ್ಲಿ ಅಂತಹ ಅವಕಾಶಗಳು ಕಳೆಯುತ್ತಾ ಕೇವಲ ಮಹಾಲಿಂಗೇಶ್ವರನ ಲಿಂಗ ಸ್ವರೂಪದ ಸನ್ನಿಧಿ, ತೀರ್ಥಬಾವಿ, ಪಕ್ಕದಲ್ಲಿರುವ ಸರೋವರ ಮಾತ್ರ ಉಳಿದುಕೊಂಡಿತು. ಮುಂದೆ ಇಲ್ಲಿ ಮತ್ತೆ ಕೆಲವು ದಶಕಗಳ ಹಿಂದೆ, ಸುಮಾರು 40 ವರ್ಷಗಳ ಹಿಂದೆ ಇಲ್ಲಿಯ ಕ್ಷೇತ್ರ ಪುನರ್ನಿರ್ಮಾಣವಾದ ಪರಿ ಯಾವುದು? ಬಹಳ ಕುತೂಹಲಕಾರಿಯಾದ ಕಥಾನಕ ಇದು. ಅದನ್ನು ಈ ದಿನದ ಕಾರ್ಯಕ್ರಮದಲ್ಲಿ ನಿಮಗಾಗಿ ನಾವು ತಿಳಿಸುವರಿದ್ದೇವೆ. ಭಕ್ತಾಭಿಮಾನಿಗಳ ನಂಬಿಕೆಯ ಸೆಲೆ ಅದು ದೇವರ ಆರಾಧನೆಯ ಜೊತೆಗೆ ಸಂವಹನಗೊಂಡಾಗ ಒಂದು ಪರಮ ಪಾವನವಾದ ಕ್ಷೇತ್ರ ಹೇಗೆ ಮರು ಸಾನ್ನಿಧ್ಯವನ್ನು ಪಡೆಯುತ್ತದೆ ಅನ್ನುವುದಕ್ಕೆ ಬಹಳ ದೊಡ್ಡ ಉದಾಹರಣೆ ಸುರಗಿರಿಯ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ. ಪ್ರಶಾಂತವಾದ ವಾತಾವರಣದಲ್ಲಿ ಮನಸ್ಸಿನ ದುಗುಡಗಳೆಲ್ಲ ಪರಿಹಾರವಾಗಿ ನಿಸರ್ಗದ ಅನುಸಂಧಾನದ ಜೊತೆಗೆ ಆ ಪರಶಿವನ ಜೊತೆಗಿನ ಅನುಸಂಧಾನವೇ ಈ ಕ್ಷೇತ್ರದ ವೈಶಿಷ್ಟ್ಯ. ನಮ್ಮ ಪ್ರದಕ್ಷಿಣೆಯನ್ನು ಆರಂಭ ಮಾಡೋಣ. ನಾವು ಮೊದಲು ಇಲ್ಲಿನ ವಿಶಾಲವಾದ ಸರೋವರದ ಕಡೆಯಿಂದ ನಮ್ಮ ಅಭಿಯಾನವನ್ನು ಆರಂಭ ಮಾಡ್ತಾ ಇದ್ದೇವೆ. ಸುರಗಿರಿಯ ಶ್ರೀ ಮಹಾಲಿಂಗೇಶ್ವರನ ಸನ್ನಿಧಿ ನೋಡಬನ್ನಿ. ನಾಗಾಭರಣ ನಾಟ್ಯಕಲಾ ಪ್ರಪೂರ್ಣ ಶ್ರೀ ಗೌರಿ ಪ್ರೀತಿಯ ರಮಣ, ಶ್ರೀ ಗೌರಿ ಪ್ರೀತಿಯ ರಮಣ. ಪರಮೇಶ ನಿನ್ನ ಭಜಿಪ ಭಕ್ತರಿಗೆ ಜ್ಞಾನಧನ ಪಾಲಿಸು ಸುಗುಣ,
ಜ್ಞಾನಧನ ಪಾಲಿಸು ಸುಗುಣ. ನನ್ನ ಕಂಗಳಲ್ಲಿ ನಿನ್ನಯ ರೂಪ ಅಲುಗದ ತೆರದಿ ನಿಲ್ಲಿಸು ದೇವ. ಸುರಗಿರಿಯ ಶ್ರೀ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಹೊರ ಆವರಣಕ್ಕೆ ನಾವು ಬಂದಾಗ ನಿಸರ್ಗದ ಜೊತೆಗಿನ ಅನುಸಂಧಾನವನ್ನು ನಾವಿಲ್ಲಿ ವೀಕ್ಷಣೆ ಮಾಡುತ್ತಿದ್ದೇವೆ. ವಿಶಾಲವಾದ ಎಕರೆಗಟ್ಟಲೆ ಬಯಲು, ಅದರ ನಡುವೆ ಆಕರ್ಷಕವಾಗಿ ವಿನ್ಯಾಸದಲ್ಲಿ ನಿಸರ್ಗವೇ ರೂಪಿಸಿಕೊಟ್ಟಂತಹ ಹಿನ್ನೆಲೆ, ಪ್ರಕೃತಿಯ ಆಡುಂಬಲ ಎಂಬುದಾಗಿ ಕೂಡ ನಾವು ಕರೆಯುತ್ತೇವೆ ಅಂತಹ ಸನ್ನಿಧಿ. ಇಲ್ಲೇ ಎದುರಿನಲ್ಲಿ ವಿಶಾಲವಾದಂಥ ಅಶ್ವತ್ಥ ವೃಕ್ಷ, ಅನೇಕ ಶತಮಾನಗಳಿಂದ ಇಲ್ಲಿ ಈ ವೃಕ್ಷ ಇದೆ ಅನ್ನುವುದನ್ನು ಅದರ ಗಾತ್ರ ಮತ್ತು ಅದರ ಸ್ವರೂಪದಿಂದಲೇ ನಾವು ತಿಳಿಯಬಹುದಾಗಿದೆ. ಸುತ್ತಲೂ ಬಗೆ ಬಗೆಯ ವೃಕ್ಷಗಳು, ತೆಂಗು, ಕಂಗು, ಬಾಳೆ, ಅದರ ಜೊತೆಗೆ ಭತ್ತ, ಅಷ್ಟು ಮಾತ್ರವಲ್ಲದೆ ಬಗೆ ಬಗೆಯ ಫಲವಸ್ತುಗಳಿಂದ ತುಂಬಿದಂತಹ ಜಾಗ. ಮಾವು, ಗೇರು, ಹಲಸು, ಹೆಬ್ಬಲಸು, ಹೀಗೆ ಬಗೆ ಬಗೆಯ ನಿಸರ್ಗ ಮಾನವನಿಗಾಗಿ ಕೊಟ್ಟಿರುವ ಸಂಪತ್ತು. ಅದರ ಜೊತೆಗೆ ಜಲ ಸಂಪತ್ತು. ಇಲ್ಲಿಯ ನೀರಿನ ಅಪಾರವಾದ ಸೆಲೆಯನ್ನು ಕಂಡಾಗ ಈ ಸುರಗಿರಿ ಅನ್ನುವ ಹೆಸರು ಎಷ್ಟೊಂದು ಅನ್ವರ್ಥ ಅನ್ನುವುದು ಮನಸ್ಸಿಗೆ ತಿಳಿಯುತ್ತದೆ. ಇತ್ತೀಚೆಗೆ ನಿರ್ಮಾಣಗೊಂಡ ಪಾಕಶಾಲೆಯನ್ನು ನಾವು ನೋಡುತ್ತಿದ್ದೇವೆ. ಅನ್ನ ಸಂತರ್ಪಣೆಗೆ ಇಲ್ಲಿಯ ಸಂಘಟನೆಯವರು ಈಗ ವಿಶೇಷ ಮಹತ್ವವನ್ನು ಕೊಡುತ್ತಾ ಬಂದಿರುವುದರಿಂದ ಈ ಪಾಕಶಾಲೆ ಬಹಳ ಅನುಕೂಲಕರವಾಗಿ ಭಕ್ತಾಭಿಮಾನಿಗಳಿಗೆ ಅದು ಒದಗಿ ಬಂದಿದೆ. ಹಾಗೆಯೇ ನಾವು ಪ್ರದಕ್ಷಿಣೆಯನ್ನು ಆರಂಭ ಮಾಡ್ತಾ ಇದ್ದಂತೆ ನಾವಿಲ್ಲಿ ಮೊದಲಾಗಿ ಪರಿವಾರ ದೈವಗಳ ಸನ್ನಿಧಿಗೆ ನಾವು ಬಂದಿದ್ದೇವೆ. ಪರಿವಾರಗಳ ಸನ್ನಿಧಿಯಲ್ಲಿ ವರಾಹ, ಅಣ್ಣಪ್ಪ ಪಂಜುರ್ಲಿ ಎಂಬುದಾಗಿ ಕೂಡ ಇಲ್ಲಿಯ ಭಕ್ತಾಭಿಮಾನಿಗಳು ತಮ್ಮ ಭಕ್ತಿಯನ್ನು ಒಪ್ಪಿಸುವಂತಹ ಹಿನ್ನೆಲೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ. ಆ ಪರಿವಾರ ದೈವದ ಸನ್ನಿಧಿ ನಮ್ಮ ಪರಂಪರೆಯಲ್ಲಿ ದೇವರು ದೈವ ಎಲ್ಲವನ್ನೂ ನಾವು ತುಳುನಾಡಿನ ಜನತೆ ನಂಬಿಕೊಂಡು ಬಂದಂತಹ ಹಿನ್ನೆಲೆಯಲ್ಲಿ ನಾವೀಗ ನೋಡುತ್ತಾ ಇದ್ದೇವೆ ಆ ವರಾಹ ಅಣ್ಣಪ್ಪ ಪಂಜುರ್ಲಿಯ ಸನ್ನಿಧಿಗೆ. ಇದು ದೇವರ ಎಡಭಾಗದಲ್ಲಿ. ನಾವು ದೇವಳವನ್ನು ಪ್ರವೇಶ ಮಾಡ್ತಾ ಇರುವಾಗ ಹೊರವಲಯದ ಬಲಭಾಗದಲ್ಲಿ ನಾವು ನೋಡುತ್ತಿದ್ದೇವೆ. ಅಂತೆಯೇ ಹೊರಭಾಗದ ನಮ್ಮ ಪ್ರದಕ್ಷಿಣೆಯನ್ನು ಪೂರ್ಣಗೊಳಿಸುತ್ತಿದ್ದಂತೆಯೇ ನಾವು ಬಂದಿರುವುದು ಶ್ರೀ ನಾಗನ ಸನ್ನಿಧಿಗೆ. ತಾವು ತಿಳಿದಂತೆ ನಿಸರ್ಗದ ಜೊತೆಗೆ ನಾಗನ ಆರಾಧನೆ ತುಳುನಾಡಿನಾದ್ಯಂತ ಬೆಳೆದುಕೊಂಡು ಬಂದಿರುವಂತಹ ವಿಶೇಷವಾದ ಪರಂಪರೆ. ಅಂತೆಯೇ ಈ ಪವಿತ್ರವಾದ ಸನ್ನಿಧಿಯಲ್ಲಿ ಎಲ್ಲಿ ನಿಸರ್ಗ ಉಳಿದುಕೊಂಡಿದೆ ಇಂದು ಅಲ್ಲಿ ನಾಗ ಸನ್ನಿಧಿ ಕೂಡ ಇದೆ ಅನ್ನುವುದು ಇಲ್ಲಿಯ ವಿಶೇಷ. ಅಂತೆಯೇ ಶ್ರೀ ನಾಗನ ಸನ್ನಿಧಿಗೆ ಬಂದು ನಾಗನಿಗೆ ನಮ್ಮ ನಮಸ್ಕಾರಗಳನ್ನು ಅರ್ಪಿಸಿ ನಾವೀಗ ಬರುತ್ತಿದ್ದೇವೆ ದೇವಳದ ಒಳಭಾಗಕ್ಕೆ. ಸೂರಗಿರಿಯ ಶ್ರೀ ಮಹಾಲಿಂಗೇಶ್ವರನ ಸನ್ನಿಧಿಯ ಒಳಭಾಗಕ್ಕೆ ನಾವು ಬರ್ತಾ ಇದ್ರೆ ಇಲ್ಲಿ ವಿಶಾಲವಾದಂಥ ಸಭಾಂಗಣವನ್ನು ನಾವು ನೋಡುತ್ತಿದ್ದೇವೆ. ಒಳ ಪ್ರವೇಶಿಸಿದಂತೆ ನಾವಿಲ್ಲಿ ನೋಡುತ್ತಿರುವುದು ಇಲ್ಲಿ ಭಕ್ತಾಭಿಮಾನಿಗಳು ವಿವಿಧ ಸಂದರ್ಭಗಳಲ್ಲಿ ಇಲ್ಲಿ ಉಳಿದುಕೊಳ್ಳಲಿಕ್ಕೆ, ಅದೇ ರೀತಿ ಭೋಜನ ಮುಂತಾದಂತಹ ಇಲ್ಲಿಯ ಪ್ರಸಾದ ಸ್ವೀಕಾರಕ್ಕೆ, ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸಲು ಅನುಕೂಲವಾಗುವಂತಹ ಸಭಾಭವನವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಭಕ್ತಿಯಿಂದ ಪ್ರಣವಾಕ್ಷರಿ ಮಂತ್ರ ಪಠಿಸಿ ಶ್ರದ್ಧೆಯಲಿ ರುದ್ರಾಭಿಷೇಕ ಗೈದು ನಿಂತಿಹೆವು ಧಾಮದಲ್ಲಿ. ಆತ್ಮೀಯರೇ, ನಾವು ಸುರಗಿರಿಯ ಪ್ರದೇಶಕ್ಕೆ ಬಂದಾಗ ಒಂದು ಅಪೂರ್ವ ವಾತಾವರಣವನ್ನು ಗಮನಿಸಿದೆವು. ತಮಗೆ ಆಶ್ಚರ್ಯ ಆಗ್ಬೋದು, ಈ ಅಪೂರ್ವ ಎಂಬ ವಿಶೇಷಣ ಯಾಕೆ ಅಂತ. ಇಲ್ಲಿ ಹಿರಿಯರು, ಯುವಕರು, ಎಳೆಯರು ಎಲ್ಲರ ಜೊತೆಯಾಗಿ ದೇವಳದ ಕಾರ್ಯದಲ್ಲಿ ಭಾಗವಹಿಸ್ತಾ ಇರುವುದು ಒಂದು ವಿಶಿಷ್ಟವಾದಂಥ ಅನುಭವ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಎಂಬಂತೆ ಹೊಸ ಚಿಗುರು ಇದ್ದಾರೆ, ಹಳೆಯ ಬೇರು ಮಾರ್ಗದರ್ಶನಕ್ಕಿದ್ದಾರೆ. ನಮ್ಮ ಜೊತೆಗೆ ಇಲ್ಲಿ ವಿವಿಧ ಸಮಿತಿಗಳ ಮುಖ್ಯಸ್ಥರನ್ನು ತಾವು ನೋಡ್ತಾ ಇದ್ದೀರಿ. ವಿಶೇಷವಾಗಿ ಸುರಗಿರಿ ಯುವಕ ಮಂಡಲದ ಗೌರವಾಧ್ಯಕ್ಷರು ಈ ದಿನ ಉಪಸ್ಥಿತರಿದ್ದಾರೆ. ಜಗನ್ನಾಥ್ ಶೆಟ್ಟಿ ಮೊಮ್ಮೆಟ್ಟು ಮುಂತಾದವರ ಮಾರ್ಗದರ್ಶನ ಇಲ್ಲಿಯ ಇತರ ಕಾರ್ಯಗಳಲ್ಲಿ ಸದಾ ನಡೀತಾ ಇದೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿಯ ಎಲ್ಲ ನಾವು ವಿವಿಧ ಸಮಿತಿಯ ಮುಖ್ಯಸ್ಥರನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ನಿಮ್ಮ ನಿರೂಪಕರ ಬಲಪಕ್ಕದಲ್ಲಿದ್ದಾರೆ ಹಿರಿಯರಾದಂತಹ ಶ್ರೀಯುತ ಸೀತಾರಾಮ ಶೆಟ್ಟಿ ಅವರು. ಇಲ್ಲಿಯ ಆಡಳಿತ ಮುಕ್ತೇಸರರಾಗಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ನಮಸ್ಕಾರಗಳನ್ನು ಎಲ್ಲ ವೀಕ್ಷಕರ ಪರವಾಗಿ ತಿಳಿಸ್ತಾ, ಸೀತಾರಾಮ ಶೆಟ್ಟಿ ಅವರು, ಇಲ್ಲಿ ಆಡಳಿತ ಯಾವ ರೀತಿಯಾಗಿ ನಡೆಯುತ್ತದೆ, ಹಾಗೆ ಊರ ಪರ ಊರ ಭಕ್ತಾಭಿಮಾನಿಗಳು ಹೇಗೆ ಸ್ಪಂದನ ಮಾಡ್ತಾ ಇದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ ಏನು ಹೊಸ ಯೋಜನೆಗಳನ್ನು ಭಕ್ತಾಭಿಮಾನಿಗಳ ಅನುಕೂಲಕ್ಕಾಗಿ ದೇವರ ಅನುಗ್ರಹದಿಂದ ತಾವು ಇರಿಸಿಕೊಂಡಿದ್ದೀರಿ? ಆತ್ಮೀಯರೇ, 2000 ಇಸವಿಯಲ್ಲಿ ನಾವು ಇಲ್ಲಿ ಆಡಳಿತ ಮುಕ್ತೇಸರಾಗಿ ಊರವರ ಅಪೇಕ್ಷೆ ಮೇರೆಗೆ ನಾವು ಇಲ್ಲಿ ಬಂದಿದ್ದು ಹೌದು. ಅದರ ನಂತರ
ನಾವು ಊರವರ ಸಹಕಾರ, ಈ ಇಲ್ಲಿಯ ಯುವಕ ಮಂಡಲ, ಯುವತಿ ಮಂಡಲ ಇವರ ಎಲ್ಲ ಸಹಕಾರದಲ್ಲಿ ನಾವು ಇದನ್ನು ಮುಂದೆ ಕೊಂಡೋಗಲಿಕ್ಕೆ ನಮಗೆ ಭಾರಿ ಒಂದು ಸಹಕಾರ ನೀಡುವುದರಿಂದ ನಮಗೆ ಇಲ್ಲಿ ಈಸಿ ಆಯ್ತು ಅಂತೇಳಿ ನನ್ನ ಅನಿಸಿಕೆ. ನಾವು ಇಲ್ಲಿ ಬರುವಾಗ 5 ಜನ ಮೆಂಬರ್ ಮಾಡಿ ಅದರಲ್ಲಿ ನನ್ನನ್ನು ಆಡಳಿತ ಮುಕ್ತೇಸರಾಗಿ ಮಾಡಿದರು. ಪ್ರತಿಯೊಬ್ಬರು ಮುಕ್ತೇಸರರು ಕೂಡ ಇದಕ್ಕೆ ಸಹಕಾರ ಕೊಟ್ಟದ್ರಿಂದ ಮಾತ್ರ ಇದನ್ನು ಮುನ್ನಡೆಯಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಒಂದು ಎರಡನೇದಾಗಿ ದೇವಸ್ಥಾನ ಇನ್ನೂ ಇದಕ್ಕೆ ಸಹಕಾರ ಬೇಕಾದರೆ, ನಾವು ಇದು ಮುಂದೆ ಹೋಗಬೇಕಾದ್ರೆ ಇದಕ್ಕೆ ಒಂದು ಏನಾದರೂ ಒಂದು ಯೋಜನೆ ಬೇಕಂತ ಹೇಳಿ ನಾವು ಒಂದು ಹಾಲ್ ಮಾಡಲಿಕ್ಕೆ ನಾವು ತಯಾರು ಮಾಡಿದ್ದೇವೆ. ಹಾಲ್ ಮಾಡಿದರೆ ಮಾತ್ರ ಇಲ್ಲಿ ಒಳ್ಳೆಯ ಇದರಲ್ಲಿ ಮುಂದೆ ಹೋಗ್ಬೋದು ಅಂತೇಳಿ ನಮ್ಮ ಅನಿಸಿಕೆ. ಇನ್ನು ಮುಂದಕ್ಕೆ ದೇವಸ್ಥಾನದ ಎದುರುಗಡೆ ನೋಡುವಾಗ ನಮಗೆ ದೇವಸ್ಥಾನದ ಒಂದು ರೂಪ ಇಲ್ಲ ಇದು. ಅದಕ್ಕಾಗಿ ಈ ಹಾಲನ್ನು ಎದುರಿನ ಇದನ್ನು ತೆಗೆದು ನಾವು ಅಂಬೆಲ ಮಾಡಿ ಇದನ್ನು ದೇವಸ್ಥಾನದ ರೂಪ ಮಾಡಬೇಕಂತ ಹೇಳಿ ನಮ್ಮ ಅನಿಸಿಕೆ ಇದೆ. ಇದಕ್ಕೆ ಊರವರ ಮತ್ತು ಪ್ರತಿಯೊಬ್ಬರ ಸಹಕಾರ ಸಿಗ್ಬೋದಂತೇಳಿ ನಮಗೊಂದು ಧೈರ್ಯ ಕೂಡ ಇದೆ. ಮತ್ತೊಂದು ನಮ್ಮದು ಯೋಜನೆ ಉಂಟು. ಈ 3 ಗ್ರಾಮದ ಮಕ್ಕಳಿಗೆ, ಕಲಿಯುವ ಮಕ್ಕಳಿಗೆಲ್ಲ ವಿದ್ಯಾನಿಧಿ, ಸುರಗಿರಿ ಮಹಾಲಿಂಗೇಶ್ವರ ವಿದ್ಯಾನಿಧಿ ಕೊಡಬೇಕಂತೇಳಿ ನಮ್ಮದು ಭಾರಿ ಆಸೆ ಉಂಟು. ಅದರಲ್ಲಿ ಜಾತಿ ಭೇದ ಯಾವುದೂ ನೋಡದೆ, ಯಾವ ಕ್ರಿಶ್ಚಿಯನ್ಸ್ ಆಗಲಿ, ಹಿಂದಾಗಲಿ, ಮುಸ್ಲಿಮ್ಸ್ ಆಗಲಿ, ಯಾವುದೇ ಆಗಲಿ ಎಲ್ಲ ಮಕ್ಕಳಿಗೂ ಆ ವಿದ್ಯಾನಿಧಿ ದೇವಸ್ಥಾನದ ಮುಖಾಂತರ ಕೊಡಬೇಕಂತ ನಮಗೆ ಒಂದು ಆಸೆ ಉಂಟು. ಅದನ್ನು ನೆರವೇರಿಸಿಕೊಡುವುದು ದೇವರದ ಇಚ್ಛೆ ಅಂತ ಹೇಳಿ ನಾನು ಆಸೆ ಪಡ್ತೇನೆ. ಆದ್ಮೇಲೆ ಬಹಳ ದೊಡ್ಡ ಯೋಜನೆಗೆ ಸೀತಾರಾಮ್ ಶೆಟ್ಟಿ ಮತ್ತು ಬಳಗ ಹೊರಟಿದ್ದಾರೆ. ಒಂದು ಧಾರ್ಮಿಕ ಕ್ಷೇತ್ರ, ಅನ್ನದಾನ, ವಿದ್ಯಾದಾನ ಮತ್ತು ಅದರ ಜೊತೆಗೆ ಅಭಯದಾನವನ್ನು ನಡೆಸ್ತಾ ಹೋಗಬೇಕು ಅನ್ನೋ ಪರಂಪರೆ, ಇದೆಲ್ಲವೂ ಈಡೇರಲಿ ಅಂತ ನಮ್ಮ ಬಳಗ ತಮಗೆ ಹಾರೈಸ್ತಾ ಎಲ್ಲರ ಪರವಾಗಿ ತಮಗೆ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇವೆ. ಸೀತಾರಾಮ್ ಶೆಟ್ಟಿಯವರಿಗೆ ಮತ್ತು ಸರ್ವರಿಗೂ ನಮ್ಮ ನಮಸ್ಕಾರಗಳು. ಆತ್ಮೇಲೆ ಸುಮಾರು ಅನೇಕ ಶತಮಾನಗಳ ಹಿನ್ನೆಲೆ ಈ ಕ್ಷೇತ್ರಕ್ಕೆ ಇದೆ ಅಂತ ನಾವು ತಿಳ್ಕೊಂಡು ಬಂದಿದ್ದೇವೆ. ಇಲ್ಲಿಯ ಕತೆ ಏನು ಹೇಳ್ತದೆ ಅಂದರೆ, ಈ ಸುರಗಿರಿಯಲ್ಲಿ, ಈಗಿನ ಸುರಗಿರಿ, ಆಗಿನ ಕಾಲದ ದೇವಂದ ಬೆಟ್ಟಿನಲ್ಲಿದ್ದಂತಹ ಆ ಶಿವಲಿಂಗದ ಅರ್ಚನೆಗೆ ದೇವತೆಗಳು ಬಂದು ಹೋಗ್ತಾ ಇದ್ದರಂತೆ. ಅಂತಹ ಒಂದು ನಂಬಿಕೆಯಲ್ಲಿ ಬೆಳೆದುಕೊಂಡು ಬಂದಿದೆ. 150 ವರ್ಷಗಳ ಹಿಂದೆ ಒಂದು ನಿರ್ದಿಷ್ಟ ಮನೆತನದ, ಅಂದರೆ ಈಗಿನ ನಮ್ಮ ಪ್ರಧಾನ ಅರ್ಚಕರಾದಂಥ ಶ್ರೀ ವಿಶ್ವೇಶ ಭಟ್ ಅವರ ಮುತ್ತಜ್ಜಿ ಯಮುನಮ್ಮ ಅಂತ, ಅವರು ಬೆಳಿಗ್ಗೆ ಎಲ್ಲ ಅವ್ರ ಮನೆಯವರನ್ನು ಎಬ್ಬಿಸುದಂತೆ. ಇದು 150 ವರ್ಷಗಳ ಹಿಂದಿನ ಕತೆ. ಒಂದು ದಿನ ಬೆಳಿಗ್ಗೆ ಅವರು ಕಾಣಿಸ್ತಾನೇ ಇಲ್ಲ. ಮನೆಯವರೆಲ್ಲ ಹೆದರಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರೆ ಸ್ವಲ್ಪ ಹೊತ್ತಿನಲ್ಲಿ ಇಡೀ ದೇಹ, ವಿಶೇಷವಾಗಿ ತಲೆ ಒಡೆದು ನೆತ್ತರು ಇಳಿತಾ ಇರತಕ್ಕಂಥ ಸ್ಥಿತಿಯಲ್ಲಿ ಅಲ್ಲಿ ಯಮುನಮ್ಮ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಹೇಳ್ತಾರೆ, ನನಗೊಂದು ಸ್ವಪ್ನ ಬಿದ್ದಿತ್ತು. ನನ್ನ ಸ್ವಪ್ನದಲ್ಲಿ ದಿವಿಟಿಗೆ ಅವರು ಮತ್ತವರು ಇಂಥವರೆಲ್ಲ ಬಂದು ನನ್ನನ್ನು ಒಂದು ಕಡೆ ಕರ್ಕೊಂಡು ಹೋದರು. ನಾನು ನಿಜಕ್ಕೂ ಆ ಕ್ಷೇತ್ರಕ್ಕೆ ಹೋದೆ. ಅಲ್ಲಿ ಈಶ್ವರ ಲಿಂಗ, ಶಿವಲಿಂಗನವನ್ನು ತೋರಿಸಿದರು. ಈ ಶಿವಲಿಂಗಕ್ಕೆ ಗುಡಿ ಕಟ್ಟಿಸಬೇಕು ನೀನು ಅಂತ ಹೇಳಿದಾಗ, ನನ್ನಿಂದ ಅಷ್ಟು ವೈಯಕ್ತಿಕ ಸಾಮರ್ಥ್ಯ ಇಲ್ಲ ದೇವರೇ, ನೀನೇ ಮುನ್ನಡೆಸಬೇಕು ಅಂತ ಅವರು ಯಮುನಮ್ಮ ಕೇಳಿಕೊಳ್ತಾರೆ. ನೀನೇನು ಯೋಚನೆ ಮಾಡಬೇಕಾಗಿಲ್ಲ, ನಿನ್ನ ಶಿರದಿಂದ ಶಿವಲಿಂಗಕ್ಕೆ ನೀನು ಆ ತಾಡನವನ್ನು ಮಾಡಿದಾಗ ಅಲ್ಲಿ ರಕ್ತ ಪ್ರವಹಿಸಿದರೆ ಸಾಕು, ಮುಂದೆ ಗುಡಿ ನಿರ್ಮಾಣ ಆಗ್ತದೆ ಅಂತ ದೇವರು ಹೇಳಿದಾಗ ತನಗೆ ಅಲ್ಲಿ ಎಚ್ಚರದ ಸ್ಥಿತಿ ಬಂತು. ನನ್ನನ್ನು ಕರ್ಕೊಂಡು ಬಂದಂತಹ ಯಾರೂ ಅಲ್ಲಿ ಉಳಿದಿರಲಿಲ್ಲ. ನಾನು ಶಿವಲಿಂಗಕ್ಕೆ ನನ್ನ ಶಿರವನ್ನು ತಾಡನ ಮಾಡಿ ಅದು ಒಡೆದು ನನ್ನ ದೇಹದಲ್ಲಿ ರಕ್ತ ಸುರಿತಾ ಇದೆ ಅಂತ ಭಕ್ತಿಪೂರ್ವಕವಾಗಿ ಆ ತಾಯಿ ಹೇಳ್ತಾರೆ. ಮುಂದೆ ಇಲ್ಲಿ ತಾತ್ಕಾಲಿಕವಾದರೂ ಒಂದು ನೆಲೆಯಲ್ಲಿ ಗುಡಿ ನಿರ್ಮಾಣ ಆಯಿತು ಅನ್ನುವಂಥದ್ದು ಇಲ್ಲಿ ಕತೆ. ಮುಂದಿನ ಹಂತದಲ್ಲಿ ಅನೇಕ ಮಂದಿ ದಾನಿಗಳೆಲ್ಲ ಇಲ್ಲಿ ಬಂದರು, ಸ್ಥಳವನ್ನು ಕೊಟ್ಟರು, ಗುಡಿಯ ನಿರ್ಮಾಣವಾಯಿತು ಅಂತ ಕತೆಗಳಿದೆ ನೋಡಿ. ಇವತ್ತು ಅದೇ ಮನೆತನದ ವಿಶ್ವೇಶ ಭಟ್ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಅವ್ರ ಬಗ್ಗೆ ನಾವು ಮತ್ತೆ ನಿಮಗೆ ತಿಳಿಸೋರಿದ್ದೇವೆ. ಈಗ ತಾವೆಲ್ಲ ನಿರೀಕ್ಷೆ ಮಾಡುವ ಇನ್ನೊಂದು ಕ್ಷಣ ಈಗ ಸಂಪನ್ನವಾಗಿದೆ. ಸುರಗಿರಿಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಂದರೆ ಅದೊಂದು ಅದ್ಭುತವಾದ ಅನುಸಂಧಾನ, ಶಬ್ದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಆ ದೃಶ್ಯಾವಳಿ ಈಗ ತಮಗಾಗಿ ಅರ್ಪಣೆ ಆಗ್ತಾ ಇದೆ.